ನಿನ್ನೆ ಮುಖ್ಯಮಂತ್ರಿಗಳ ಜಿಲ್ಲೆ ಕೆಲವು ಸ್ನೇಹಿತರು ಟೊಬ್ಯಾಕೋ ಬೋರ್ಡ್ಗೆ ಹೋಗಿ ಮುತ್ತಿಗೆಯನ್ನು ಹಾಕಿದ್ದಾರೆ. ಅಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣರವ್ರ ಬಗ್ಗೆ ಮಾತನಾಡಿದ್ದಾರೆ. ಅವ್ರಿಗೆ ನಿಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇವೆ, ಕರ್ನಾಟಕ ರಾಜ್ಯದಲ್ಲಿ ನೀರಾವರಿ ಸಮಸ್ಯೆ ಇರ್ಬೋದು, ರೈತರ ಸಮಸ್ಯೆ ಇರ್ಬೋದು, ಟೊಬ್ಯಾಕೋ ವಿಚಾರ ಇರ್ಬೋದು, ಪ್ರತಿ ಬಾರಿ ಸ್ಪಂದಿಸುವಂಥ ಕೆಲಸವನ್ನು ರೈತರಿಗೆ ಸಹಕಾರವನ್ನು ನೀಡ್ತಾ ಬಂದಿರತಕ್ಕಂಥದ್ದು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರವರ ಸಾಹೇಬ್ರವರ ಕುಟುಂಬ ಅನ್ನುವಂಥದ್ದನ್ನ ಆ ಸ್ನೇಹಿತರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಕುಮಾರಣ್ಣರವರು ದೇವೇಗೌಡ ಸಾಹೇಬರು ಅವರ ಚೇಂಬರ್ಗೆ ಬರ್ತೀನಿ 12 ಗಂಟೆಗೆ ಅಂತೇಳಿ ಸಭೆ ಫಿಕ್ಸ್ ಆಗಿದ್ದರೆ ದೇವೇಗೌಡರ ಸಾಹೇಬರು ಬರೋದು ಬೇಡ, ಕುಮಾರಣ್ಣರವರು ಬರೋದು ಬೇಡ, ನಾನು ಈ ಭಾಗದ ರೈತರ ಪರವಾಗಿ ಖಂಡಿತವಾಗಿದ್ದೇನೆ ಅಂಥೇಳಿ 11:30 ಗಂಟೆಗೇ ಕುಮಾರಣ್ಣರವರ ಒಂದು ಕಚೇರಿಗೆ ಬಂದು ನಾವು ಹೋಗೋಕ್ಕೆ ಮುಂಚೆ ಮಾನ್ಯ ಕುಮಾರಣ್ಣರವರು ಮತ್ತು ಪೀಯೂಷ್ ಗೋಯಲ್ರವರು ಕಾಯ್ತಾ ಇದ್ದರು. ಅದು ಈ ಭಾಗದ ರೈತರ ಮೇಲೆ ಇರ್ತಕ್ಕಂಥ ಕಾಳಜಿ. ಮೈಸೂರು ಜಿಲ್ಲೆಯ ನಮ್ಮ ರೈತರ ಸಮಸ್ಯೆ, ಆತ್ಮಹತ್ಯೆಗೆ ಈಡಾಗ್ತಾ ಇದ್ದಾರೆ. ತಾವು ದಯಮಾಡಿ ಮೊನ್ನೆ ತಾನೇ ಬಜೆಟನ್ನು ಮಂಡನೆಯನ್ನು ಮಾಡಿದಿರಿ. ಬೆಲೆ, ತಂಬಾಕು ಬೆಲೆ ಈಗೇನು ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರವರ ಒಂದು ಸಹಕಾರ, ನಮ್ಮ ನಾಯಕರಂಥ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣರವರ ಸಹಕಾರದಿಂದ ನೆನೆ ಏನು ಸಭೆಯನ್ನು ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ತಾವು ಕೂಡ ಈ 5 ತಾಲೂಕು ಅವರಿಗೆ ಭಾಳ ಮುಖ್ಯವಾದಂಥ ಬೆಳೆ ಆದದ್ರಿಂದ ಒಂದು 30 ರಿಂದ 50 ರೂಪಾಯಿ ಬೆಂಬಲ ಬೆಲೆಯನ್ನು ರೈತರಿಗೆ ಕೊಡುವಂಥ ದೊಡ್ಡ ಮನಸ್ಸನ್ನು ಮಾಡಿ ಆ ಭಾಗದ ರೈತರನ್ನ ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ನೀವು ಯಾರನ್ನೇ ಕಾಂಗ್ರೆಸ್ಸಿನ ಮುಖಂಡರುಗಳು ಹೋಗಿದ್ದೀರಿ, ಈ ಒತ್ತಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ದಯವಿಟ್ಟು ಮಾಡಿ ಅಂಥೇಳಿ ನಿಮ್ಮ ಮೂಲಕ ನಾವು ಕೂಡ ಅವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ.